ಲಾಂಗ್ ಅಲ್ಲಿ ಗೇಮ್ ಸ್ಕ್ರೀನ್ ಬಗ್ಗೆ ಸ್ವಲ್ಪ ಹೇಳಿ. ಮತ್ತೆ ವಿನಯ್ ಗೌಡ ಅವರು ಕೂಡ ಲಾಂಗ್ ಗೇಮ್ಸ್ ಬಿಟ್ಟಿದ್ದಾರೆ. ಸೊ K47 ಯಾವ ಥರ ಇರುತ್ತೆ ಹೇಗೆ? ನಿಮಗೂ ಇದೆ, ನಿಮಗೆ ನಮ್ಕಿನ ಜಾಸ್ತಿ ಇದೆ. ಇದು ಕರ್ಲಿ ಅಂದ್ರೆ ಅದೇನು ಸರ್? ಅಲ್ಲೂ ಅವ್ರಿಗೂ ಅಷ್ಟೇ. ನೋ ದಿಸ್ ಗಾಟ್ ನಥಿಂಗ್, ದಿಸ್ ಇಸ್ ಮೈ ರೋಲ್. ಆ್ಯಂಡ್ ನಾನು ನಿಮಗೆ ಹೇಳಿದ ಹಾಗೆ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ, ಪಾತ್ರದಲ್ಲಿ ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ ಇದೆ. ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ನನಗೆ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ. ನನಗೆ ನಾನು ನೋಡ್ಕೊಂಡಾಗಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಆಸ್ ಅ ರೋಲ್. ಇಟ್ ವಾಸ್ ಲುಕಿಂಗ್ ಟು ಗ್ಲಾಮರಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್. ಆ್ಯಂಡ್ ಇವತ್ತಿಗೆ ಫ್ರೇಮಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದು. ಆ್ಯಂಡ್ ಎವ್ರಿಬಡಿ ಈಸ್ ಲವಿಂಗ್ ಇಟ್. ಸೊ ಐ ಥಿಂಕ್ ನಾಳೆ ನಿಮಗೆ ಆ ಪೋಸ್ಟರ್ ರಿಲೀಸ್ ಆದಾಗಲೂ ವಿಲ್ ಗೆಟ್ ಅ ಫೀಲ್ ಆಫ್ ಇಟ್. ಸೊ ಯುಲ್ ನೋ. ಸರ್ ಡಿಸೆಂಬರ್ ರಿಲೀಸ್ ಬಗ್ಗೆ ವಿನಯ್ ಕೇಳಿದ್ ನೀವು? ಅವರು ಲಾಂಗ್ ಹೇರ್ಸ್ ಬಿಟ್ಟಿದ್ದಾರಲ್ಲ. ಅದು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಟೈಮಿಂದನೂ ಅವ್ರು ಬಿಗ್ ಬಾಸಿಗೆ ಹೋಗ್ಬೇಕಾದ್ರೆ ಹಿಂಗಿರಲಿಲ್ಲ. ಬಿಗ್ ಬಾಸಿಗೆ ಹೋಗಿ ಅಲ್ಲಿ ನೋಡಿದ್ರಲ್ಲ ಎಲ್ಲರನ್ನ, ಅವಾಗಿಂದ ಹಂಗೆ ಆಗಿರೋದು. ಓ ಪ್ರಪಂಚ ಹಿಂಗೂ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಅದವರು ಆ ಥರ ಮಾಡ್ಕೊಂಡು ಕೂತಿದ್ದಾರೆ.